ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವಾಗ ಸಂಜೆನಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಎಷ್ಟೊತ್ತಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಗೊತ್ತು, ಸರಿಯಾಗಿ ಏನೋ ಕ್ಲಾರಿಟಿನೇ ಬರ್ತಾ ಇಲ್ಲ. ಹಾಗಾಗಿ ಮತ್ತೆ ಕಟ್ ಮಾಡೋದೈತೆ, ಬೇರೆ ಕಡೆ ಇಡೋದೈತೆ, ವೀಡಿಯೋಸ್ ಮಾಡೋದೈತೆ, ಇದೇ ಆಗಿಬಿಟ್ಟಿದೆ. ಇವತ್ತು ಬಂದುಬಿಟ್ಟು ಮಂಗಳವಾರ ಇವಾಗ ಅಡುಗೆ ಮಾಡಬೇಕು. ಹಾಗಾಗಿ ವ್ಲಾಗು ಸ್ಟಾರ್ಟ್ ಮಾಡಿಬಿಡೋಣ, ವ್ಲಾಗು ಮಾಡೋಣ ಅಂದ್ಕೊಂಡೆ. ಸರಿ ಆಯಿತು, ಬೆಳಿಗ್ಗೆಯಿಂದ ಮಾಡಿಲ್ಲಲ್ವ ಇವತ್ತು, ಸರಿ ಇವಾಗ ಮಾಡೋಣ ಅಂದ್ಕೊಂಡು ವ್ಲಾಗು ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸರಿನಾ? ಮತ್ತು ಹೇಗಿತ್ತು ಇವತ್ತಿನ ವ್ಲಾಗ್ ಅಂತ ಹೇಳಿನೂ ಕಮೆಂಟ್ ಮಾಡಿ, ಓಕೆನಾ? ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಏನೇನು ಮಾಡ್ತಾ ಇದ್ದೀರಾ? ಎಲ್ಲರದು ಕಾಫಿ, ಟೀ, ಹಾಲು, ಜ್ಯೂಸು, ಸ್ನ್ಯಾಕ್ಸು ಎಲ್ಲನೂ ಆಯಿತಾ? ಆಗಿದ್ದರೆ ಕಮೆಂಟ್ ಮಾಡಿ, ಸರಿನಾ? ನನ್ನ ಮಗಳು ಬಂದುಬಿಟ್ಟು ಅಬ್ಬಕ್ಕ ಕ್ಲಾಸಿಗೆ ಹೋಗಿದ್ದಾಳೆ. ಒಂಚೂರು ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ನಾನು ಜೋರಾಗಿ ಮಾತಾಡ್ತಾ ಇದ್ದೀನಿ. ಔಟ್ ಸೈಡು ಯಾರೋ ಪೂಜೆ ಮಾಡ್ತವ್ರೆ, ಅದು ಒಂದು ಸ್ವಲ್ಪ ಜಾಸ್ತಿ ಕೇಳಿಸ್ತಾ ಇರ್ಬೋದು, ಮೇ ಬಿ, ಗೊತ್ತಿಲ್ಲ. ಬನ್ನಿ ಫ್ರೆಂಡ್ಸ್, ಇವಾಗ ಅಡುಗೆ ಮಾಡೋಣ. ಇವತ್ತು ಬಂದುಬಿಟ್ಟು ನಾನು ಚಿಕನ್ ಮಾಡ್ತಾಯಿದ್ದೀನಿ. ತುಂಬ ದಿನ ಆದಮೇಲೆ ಇವತ್ತು ನಾನು ಚಿಕನ್ ಮಾಡ್ತಾಯಿದ್ದೀನಿ. ಏನು ಮಾಡ್ತೀನಿ ಚಿಕನಲ್ಲಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಸರಿನಾ? ಅಂದರೆ ಈ ಮನೆಯಲ್ಲಿ ಕಿಚನ್ ಬಂದುಬಿಟ್ಟು ರೋಡ್ ಸೈಡು ವಿಂಡೋ ಇದೆ, ಅಲ್ಲಿ ಯಾರಾದರೂ ಹೋಗ್ತಾ ಇರ್ತಾರೆ, ಹಿಂಗೆ ನೋಡ್ಕೊಂಡು ಹೋಗ್ತಾರೆ, ಅದಕ್ಕೇನೆ ನೋಡ್ತಾ ಇದ್ದೆ. ಬನ್ನಿ, ಬೇಗ ತಡ ಮಾಡೋದು ಬೇಡ, ಆಮೇಲೆ ಹಾಗೆ ಟೈಮ್ ಆಗ್ತಾ ಇರುತ್ತೆ. ನನಗೆ ಸ್ವಲ್ಪ ಕೆಲಸನೂ ಇದೆ. ನನ್ನ ಮಗಳು ಇವಾಗ ಬರ್ತಾಳೆ, ಬಂದ ಮೇಲೆ ಅವಳಿಗೆ ಓದಿಸೋದೆಲ್ಲ ಇರುತ್ತೆ. ಹಾಗಾಗಿ ಇವಾಗ ಬೆಳಿಗ್ಗೆಯಿಂದ ವ್ಲಾಗ್ ಮಾಡಿಲ್ಲ. ಆಮೇಲೆ ಬಿಟ್ಟರೆ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್, ಬಿಟ್ಬಿಟ್ರೆ ಆಮೇಲೆ ಬಿಡು ನಾಳೆ ಮಾಡೋಣ ಅಂತ ಇರ್ತೀನಿ. ಹಾಗಾಗಿ ಇವತ್ತೇ ಮಾಡೋಣ. ಬನ್ನಿ, ಆಗಿದ್ದಷ್ಟು ನಿಮ್ಮ ಜೊತೆನೂ ಯಾವ ಥರ ನಾನು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ, ಅದು ಯಾವ ಥರ ಮಾಡ್ತೀನಿ ಚಿಕನ್ ಸಾಂಬಾರು ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಫಸ್ಟಿಗೆ ಒಂದು ಬಾಣಲಿದಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಸ್ವಲ್ಪ ದಪ್ಪಕ್ಕೆ ಹೆಚ್ಚಿರುವಂತಹ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ಫ್ರೈ ಆಗಲಿ, ಸ್ಲಿಮ್ಮಾಗಿ ಇಟ್ಕೊಂಡಿದ್ದೀನಿ. ಏನೋ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ, ಹಾಗಾಗಿ ಸ್ಲಿಮ್ಮಾಗಿ ಇಟ್ಕೊಂಡೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಇವಾಗ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ನಾನು ಮಾಡ್ತಾ ಇರೋದು 1 kg ಚಿಕನ್ಗೆ ಇಷ್ಟು ಹಾಕ್ಕೊಂಡ್ರೆ ಸಾಕು. ಆಮೇಲೆ ಸ್ವಲ್ಪ ಶುಂಠಿ, 1 ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ. ಎಲ್ಲ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದು ಇವಾಗ ಸ್ವಲ್ಪ ಬ್ರೌನ್ ಆಗಬೇಕು. ಇದು ಮೂರೂ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೆಂಡ್ಸ್ ನೋಡಿ, ಇದು ಇವಾಗ ಈ ಥರ ಫ್ರೈ ಆಗಿದೆ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಆಗಿತ್ತು, ಸಾಕಾಗುತ್ತೆ ಅಂಥೇಳಿ ಇದಕ್ಕೆ ನಾನು ಮತ್ತೆ ನೆಕ್ಸ್ಟ್ ಏನು ಹಾಕಬೇಕು ಅಂಥೇಳಿ ಹೇಳ್ತೀನಿ. ನೋಡಿ, ಈ ಥರ ಸ್ಲಿಮ್ಮಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ, ಆಮೇಲೆ ಟೇಸ್ಟ್ ಆಗುತ್ತೆ. ಆಮೇಲೆ ಇದಕ್ಕೆ ನಾನಿವಾಗ 1 ಇಂಚು ಚಕ್ಕೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 4 ಲವಂಗ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಆಮೇಲೆ 1 ಸ್ಪೂನು ಸೊಂಪು ಹಾಕ್ಕೊಂಡಿದ್ದೀನಿ. ಇದು ಸೊಂಪು ಆಪ್ಷನಲ್ಲು. ಆಮೇಲೆ ಇದಕ್ಕೆ ನಾನಿವಾಗ ಬರೀ ಕಲರ್ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಖಾರದ ಹಾಕ್ಕೊಂಡಿಲ್ಲ. ನಾನು ಸಾಂಬಾರು ಪುಡಿ ಹಾಕ್ತೀನಿ, ಅದಕ್ಕಾಗಿ ಖಾರದ ಹಾಕ್ಕೊಂಡಿಲ್ಲ, ಬರೀ ಕಲರ್ದೊಂದು ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಸಾಂಬಾರು ಪುಡಿ ಇಲ್ಲ ಅಂದರೆ ಇದಕ್ಕೆ ನೀವು 1-2 ಸ್ಪೂನ್ ಧನಿಯಾ ಹಾಕ್ಕೊಳ್ಳಿ, ಆಮೇಲೆ ಖಾರದ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಅಷ್ಟೇ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ನಾನು ನೋಡಿ ಇಷ್ಟು ಫ್ರೈ ಆಗಿದೆ, ಇಷ್ಟಾಗಿದ್ರೆ ಸಾಕು. ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಇದಕ್ಕೆ ನಾನಿವಾಗ ಒಂದು 4 ಸ್ಪೂನು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಸಾಂಬಾರು ನೋಡಿಕೊಂಡು ಹಾಕ್ಕೊಳ್ಳಿ, ಇದು ನಿಮ್ಮ ಆಪ್ಷನಲ್ಲು. ನನಗೆ ಒಂದು 4-5 ಸ್ಪೂನು ಕಾಯಿ ತುರಿ ಬೇಕು, ಸಾಕು ಅಂಥೇಳಿ ಅಷ್ಟು ಹಾಕ್ಕೊಂಡಿದ್ದೀನಿ. ಅಷ್ಟೇ ಸಾಕಲ್ವಾ? ಆಮೇಲೆ ಇದಕ್ಕೆ ಒಂದು 2 ಸ್ಪೂನು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ. ಆಮೇಲೆ
ಇದಾದ್ಮೇಲೆ 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಸಣ್ಣ ಸಣ್ಣಕ್ಕೆ ಹರಡಿತ್ತು ಹಾಗಾಗಿ. ಆಮೇಲೆ ಒಂದು ಇಡೀ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೊಂದು ಸ್ವಲ್ಪ ಒಂದು ಅರ್ಧ ಸ್ಪೂನು ಕಸಕಸೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಕಡಲೆ, ಕೊಬ್ಬರಿ, ಕಾಯಿ ತುರಿ, ಆಮೇಲೆ ಈರುಳ್ಳಿ ಎಲ್ಲನೂ ಗಟ್ಟಿಯಾಗುತ್ತಲ್ವ ಹಾಗಾಗಿ. ಇವಾಗ ಇದು ಇಷ್ಟು ಹಾಕ್ಕೊಂಡಿದ್ದೀನಲ್ವ, ಇದು ಸಾಕು. ಇವಾಗ ನಾನು ಇದು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ ಮಸಾಲೆ, ಅದೆಲ್ಲ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಸೇರಿಸ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಇಷ್ಟು ಹಾಕ್ಕೊಂಡಿದ್ದೀನಾ. ಇದಕ್ಕೆ ನಾನಿವಾಗ ಸಾಂಬಾರು ಪುಡಿ, ನಿಮ್ಮ ಹತ್ರ ಅದೇ ಸಾಂಬಾರು ಪುಡಿ ಇಲ್ಲ ಅಂದರೆ ನೀವು ಫ್ರೈಗೆ ಸ್ವಲ್ಪ ಧನಿಯಾ, ಮೆಣಸಿನ್ಕಾಯಿ ಅಂದರೆ ಖಾರದ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಳ್ಳಿ. ನಾನು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೆ, ಅದೆಲ್ಲ ಹಾಕ್ಕೊಳ್ಳಿಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಿಕ್ಸಿ ಮಾಡ್ಕೊತೀನಿ. ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಪಾತ್ರದಲ್ಲೂ ಮಾಡ್ಬೋದು, ಕುಕ್ಕರಲ್ಲೂ ಮಾಡ್ಬೋದು. ಅಂದರೆ ಚಿಕನ್ಗೆ ಒಬ್ಬೊಬ್ಬರು ಜಾಸ್ತಿ ಎಣ್ಣೆ ಹಾಕ್ತಾರೆ, ಒಬ್ಬೊಬ್ಬರು ಸ್ವಲ್ಪ ಎಣ್ಣೆ ಹಾಕ್ತಾರೆ. ನಾನು ಸ್ವಲ್ಪನೇ ಎಣ್ಣೆ ಹಾಕ್ಕೊತೀನಿ, ಜಾಸ್ತಿ ಎಲ್ಲ ಎಣ್ಣೆ ಹಾಕ್ಕೊಳ್ಳಲ್ಲ. ಅಂದರೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ. 2 ಹಾಕ್ಕೊಂಡಿಲ್ಲ, ಚಿಕ್ಕ ಚಿಕ್ಕ ಸ್ಪೂನ್ ಆಗಿರೋದ್ರಿಂದ 2 ಸ್ಪೂನ್ ಹಾಕ್ಕೊಂಡೆ. ಅದಕ್ಕೆ ಇವಾಗ ಎಣ್ಣೆ ಕಾದ್ಮೇಲೆ ಚೆನ್ನಾಗಿ ಚಿಕನ್ನು ತೊಳೆದಿಟ್ಕೊಂಡಿದ್ನಲ್ವ, ಚಿಕನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಇದು ಮಾಮೂಲಿ ಚಿಕನ್ನು ಗೊತ್ತಿರುತ್ತಲ್ವ, ಎಲ್ಲ ತೊಳ್ಕೊಂಡು ಎಲ್ಲ ಅರಿಶಿನ ಹಾಕ್ಕೊಂಡು ತೊಳ್ಕೊತಾರಲ್ವ, ಅದೇ ಥರ ಎಲ್ಲ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೆ. ಫಸ್ಟೇ ನಾನು ಚಿಕನ್ ತಂದಮೇಲೆ ಫಸ್ಟು ವಾಶ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ತೊಳೆದು ಇಟ್ಕೊಂಡ್ರೆ ಒಂದು ಸ್ವಲ್ಪ ಅಡುಗೆ ಮಾಡುವಾಗ ಕೆಲಸ ಜಾಸ್ತಿ ಇರೋಲ್ಲ. ಆಮೇಲೆ ಅದು ತೊಳಿಬೇಕು ಅಂದರೆ ಸ್ವಲ್ಪ ಲೇಟಾಗುತ್ತೆ. ಹಾಗಾಗಿ ಫಸ್ಟು ತೊಳೆದ್ಬಿಟ್ಟು ಆಮೇಲೆ ಮಸಾಲೆ ಎಲ್ಲ ತೊಗೋತೀನಿ. ಇದಕ್ಕೆ ನಾನಿವಾಗ ಒಂದು ಸ್ವಲ್ಪ ಅರಿಶಿನ, 1 ಟೀ ಸ್ಪೂನ್ ಅರಿಶಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಚಿಕನ್ಗೆ ಸ್ವಲ್ಪ ಅರಿಶಿನ ಎಲ್ಲ ಜಾಸ್ತಿ, ಯಾಕಂದರೆ ಬೇಯಬೇಕು ಅಂಥೇಳಿ ಅರಿಶಿನ. ಆಮೇಲೆ ಸ್ವಲ್ಪ ಉಪ್ಪು ನಾನಿವಾಗ ನನಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ಕೋತೀನಿ. ಆಮೇಲೆ ನೋಡಿಕೊಂಡು ಬೇಕಾದರೆ ಸಾಂಬಾರಿಗೂ ಹಾಕ್ಕೋಬೋದು. ಹಾಗಾಗಿ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇದು ಇವಾಗ ಚೆನ್ನಾಗಿ ಮುಚ್ಚಿಟ್ಬಿಡ್ತೀನಿ. ಯಾಕಂದರೆ ಚಿಕನು ಉಪ್ಪು ಮತ್ತು ಅರಿಶಿನ ಸ್ವಲ್ಪ ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ. ಚಿಕನಲ್ಲಿ ನೀರು ಬಿಟ್ಕೊಳ್ಳುತ್ತೈತಲ್ವ, ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ. ಹಾಗಾಗಿ ಫ್ರೈ ಮಾಡೋಕ್ಕೆ ಇದು ಮುಚ್ಚಿ ಇಟ್ಕೊಂಡ್ಬಿಡ್ತೀನಿ. ಇವಾಗ ಇದು ಮುಚ್ಚಿಟ್ಬಿಟ್ಟು ನಾನಿನ್ನು ಮಿಕ್ಸಿ ಏನು ಮಾಡಿರ್ಕಿಲ್ಲಲ್ವ, ಹಾಗೆ ಇಟ್ಟಿದ್ದೆ, ಅದು ಎಲ್ಲ ತೆಗೆದಿಟ್ಟಿದ್ದೆ. ಅದು ಇವಾಗ ಮಿಕ್ಸಿ ಮಾಡ್ಕೊತೀನಿ. ಮಿಕ್ಸಿ ಮಾಡಿಕೊಂಡು ಆಮೇಲೆ ಮತ್ತು ಇದರಲ್ಲೆಲ್ಲ ಏನೇನು ಮಿಕ್ಸ್ ಮಾಡಬೇಕು ಅಂಥೇಳಿ ಶೇರ್ ಮಾಡ್ತಾಯಿದ್ದೀನಿ. ಇವಾಗ ಮಿಕ್ಸಿ ಎಲ್ಲ ಮಾಡಿಕೊಂಡೆ ಫ್ರೆಂಡ್ಸ್. ಅದು ಬೇಯ್ತಾಯಿತ್ತು. ಇನ್ನೊಂದು ಕಡೆ ನನ್ನ ಮಗಳಿಗೆ ಚಿಕನಲ್ಲಿ ಸ್ವಲ್ಪ ಎಣ್ಣೆ, ಆಮೇಲೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅವಳಿಗೆ ಫ್ರೈ ಮಾಡಿಬಿಟ್ಟು ಕೊಡ್ತೀನಿ. ಹಾಗಾಗಿ ಅದು ಆ ಕಡೆ ಇಟ್ಕೊಳ್ಳೋಣ ಅಂದ್ಕೊಂಡೆ. ಯಾಕಂದರೆ ಸ್ವಲ್ಪ ಚಿಕನ್ ಎಲ್ಲ ಬೇಯೋದು ಲೇಟ್ ಆಗುತ್ತಲ್ವ. ಒಂದು ಸ್ವಲ್ಪ ಯಾವ ಥರ ಅಂದರೆ ಮೆತ್ತಗೆ ಇರುತ್ತಲ್ವ, ಆ ಥರ ಚಿಕನ್ ಮಾತ್ರ ಒಂದು ಸ್ವಲ್ಪ ತೊಗೊಂಡಿದ್ದೆ, ಒಂದು 4 ಪೀಸ್ ಅಷ್ಟೇ ಅವಳಿಗೆ ತಿನ್ನೋಕ್ಕಂತೇಳಿ. ಮಿಕ್ಕಿರೋದೆಲ್ಲ ಸಾಂಬಾರೆಲ್ಲ ಮಾಡ್ತೀನಿ. ಅವಳಿಗೆ ಕಬಾಬ್ ಮಾಡು ಅಂತ ಹೇಳಿದ್ಲು. ಕಬಾಬ್ ಮಾಡೋಕ್ಕೆ ಜಾಸ್ತಿ ಬೇಕಾಗುತ್ತೆ ಅಂಥೇಳಿ ನಾನು ಕಬಾಬ್ ಮಾಡಲಿಲ್ಲ. ಜಸ್ಟ್ ಅದಕ್ಕೆ ಇದು ಫ್ರೈ ಮಾಡಿಕೊಡೋಣ ಅಂದ್ಕೊಂಡು ಅದೊಂದು ಸ್ವಲ್ಪ ಇಟ್ಟಿದ್ದೀನಿ. ಅದಕ್ಕೆ ಇವಾಗ ಮಾಮೂಲಿ ಖಾರದ ಪುಡಿ, ಸ್ವಲ್ಪ ಉಪ್ಪು, ಅರಿಶಿನ ಹಾಕ್ಕೋತೀನಿ. ನಿಮಗೆ ಧನಿಯಾ ಪುಡಿ ಬೇಕಾದರೆ ಹಾಕ್ಕೋಬೋದು. ಮಕ್ಕಳಿಗೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಇವಾಗ ಅದೆಲ್ಲ ಮಾಡ್ತಾನೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಒರೆಸ್ತಾ ಇರ್ತೀನಿ. ಇನ್ನು ಕೊತ್ತಂಬರಿ ಸೊಪ್ಪೆಲ್ಲ ತಂದಿದ್ರು, ಅದೆಲ್ಲ ಎತ್ತಿಡಬೇಕಾಗಿತ್ತು. ಹಾಗಾಗಿ ಇದು ಫಸ್ಟು ಸಾಂಬಾರೆಲ್ಲ ಮಾಡ್ಕೊಂಬಿಡೋಣ ಅಂದ್ಕೊಂಡು ಮಾಡ್ತಾಯಿದ್ದೆ. ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ಸೆಟ್ ಮಾಡಬೇಕು, ಕರೆಕ್ಟಾಗಿ ಬರ್ತಾಯಿದ್ದೇನಾ ಹೇಗೆ ಅಂಥೇಳಿ ನೋಡ್ಕೋಬೇಕು, ಅದೆಲ್ಲ ಇರುತ್ತೆ. ಸಡನ್ಲಿ ಮಾಡೋಕ್ಕಾಗಲ್ಲ. ನಾವು ವೀಡಿಯೋ ಮಾಡ್ಕೊಂಡಿಲ್ಲ ಅಂದರೆ ಇಷ್ಟೋ ತನಕ ನಮ್ಮ ಮನೇಲಿ ಸಾಂಬಾರು ಆಗಿಬಿಡ್ತಿತ್ತು, ಸಾಂಬಾರು ಮುದ್ದೆ ಎಲ್ಲ ಆಗಿಬಿಡ್ತಿತ್ತು. ಒಂದೇ ಕಡೆ ಮಾಡ್ಕೊಂಡು ಹೋಗ್ಬಿಡ್ತಿದ್ದೆ. ಏನು ಮಾಡೋಣ, ವೀಡಿಯೋಸ್ ಮಾಡಬೇಕು ಆಗುತ್ತೆ ಅಲ್ವಾ. ಹಾಗಾಗಿ ವೀಡಿಯೋ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಅದು ಚಿಕನ್ ಫ್ರೈಗೆ ಇಟ್ಟಿದ್ನಲ್ವ, ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಇನ್ನು ಸ್ವಲ್ಪ ಆಮೇಲೆ ಖಾರದ ಪುಡಿ ಹಾಕ್ಕೊತೀನಿ. ಮತ್ತು ಸಾಂಬಾರ್ಗೂ ಇವಾಗ ಚಿಕನ್ ಬೇಯ್ತಾ ಇದೆ ಅಲ್ವಾ, ಅದು ಹಾಕ್ಕೋತೀನಿ. ಅದಕ್ಕೂ ನೋಡ್ತೀನಿ ಹಾಗೆ ಬೇಯ್ತಾ ಇರಲಿ ಅಂಥೇಳಿ ಬಿಟ್ಟಿದ್ದೆ.
ಸ್ವಲ್ಪ ಮುಚ್ಚಿಟ್ಟಿದ್ನಲ್ವ ಅದು ಓಪನ್ ಮಾಡಿ ಇಟ್ಟಿದ್ದೀನಿ. ಬೇಯ್ತಾ ಇತ್ತು, ನೀರೆಲ್ಲ ಇರುತ್ತಲ್ವ ಅದೆಲ್ಲ ಸ್ವಲ್ಪ ಡ್ರೈ ಆಗಲಿ ಅಂಥೇಳಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಚಿಕನ್ಗೆ ಸ್ವಲ್ಪ ಖಾರ ಇದ್ರೇ ಚೆನ್ನಾಗಿರುತ್ತೆ. ಅದು ಫ್ರೈಗೆ ಹಾಕಿರ್ತೀನಿ, ಅದಕ್ಕೆ ನೀರು ಬಿಡ್ತೀನಿ, ಯಾಕಂದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿರಲ್ಲ. ಎಣ್ಣೆ ಹಾಕ್ಕೊಂಡು ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ರೋಸ್ಟ್ ಆಗಿಬಿಡುತ್ತೆ ಚಿಕನ್ನು. ನಾನು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ತೀನಿ, ಯಾಕಂದರೆ ಎಣ್ಣೆಲ್ಲ ಜಾಸ್ತಿ ಹಾಕಲ್ಲಲ್ವ. ಹಾಗಾಗಿ ಹಾಗೇನೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಮುಚ್ಚಿಟ್ಬಿಡ್ತೀನಿ. ಇದು ಇವಾಗ ಚಿಕನು ಚೆನ್ನಾಗಿ ಫ್ರೈ ಆಗಿದೆ. ತೀರಾ ನುಣ್ಣಗೆ ಪೇಸ್ಟ್ ಆಗಬೇಕು ಫ್ರೆಂಡ್ಸ್, ಆ ಥರ ಫ್ರೈ ಆದರೆ ಅಂದರೆ ಮಿಕ್ಸಿ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ. ಈ ಥರ ನಾನು ವಾಯ್ಸಲ್ಲಿ ಮಾತಾಡ್ತಾ ಇದ್ದೆ, ನನ್ನ ಪಾತ್ರೆ ಸೌಂಡೇ ಸ್ವಲ್ಪ ಜಾಸ್ತಿ ಬರ್ತಾಯಿತ್ತು, ಹಾಗಾಗಿ ಇನ್ನೊಂದ್ಸಲಿ ವಾಯ್ಸ್ ಓವರ್ ಕೊಡೋಂಗಾಯಿತು. ಆಮೇಲೆ ಹೊರಗಡೆ ಇದು ಏನಪ್ಪ ಗಾಡಿ ಓಡಾಡೋದು ಅದೆಲ್ಲ ಸ್ವಲ್ಪ ಜಾಸ್ತಿನೇ ಸೌಂಡ್ ಬರ್ತಾಯಿತ್ತು. ಸರಿ ಇದು ಚೆನ್ನಾಗಿರಲ್ಲ ಅಂದ್ಕೊಂಡು ಮತ್ತೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇದಕ್ಕೆ ಇವಾಗ ಮಸಾಲೆ ಎಲ್ಲ ಹಾಕ್ಕೊಂಡಲ್ವ, ಒಂದು 2 ನಿಮಿಷ ಹಾಗೇ ಬೇಯಿಸ್ತೀನಿ, ಯಾಕಂದರೆ ನಾನು ಮಸಾಲೆ ಎಲ್ಲ ಹುರಿದಿರ್ತೀವಿ. ಹಾಗಾಗಿ ಇವಾಗ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನೋಡಿ ನಾನು ಈ ಥರ ಮತ್ತೆ ನಾನು ವಿಷಲ್ ಹೊಡೆಸ್ತೀನಲ್ವ, 1-2 ವಿಷಲ್ ಹೊಡೆಸ್ತೀನಿ, ಹಾಗಾಗಿ ಅದು ಮತ್ತೆ ಗಟ್ಟಿ ಆಗುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇದು ಇವಾಗ ಕುಕ್ಕರು ವಿಷಲ್ ಹಾಕ್ಬಿಡ್ತೀನಿ. ಆಮೇಲೆ ಇವಾಗ ನಾನು ನೋಡಿ ನನ್ನ ಮಗಳಿಗೆ ಚಿಕನ್ ಫ್ರೈ ಒಳಗೆ ಇಟ್ಟಿದ್ನಲ್ವ, ಇದು ನೀರು ಹಾಕಿದ್ನ ಅಂತ ಹೇಳಿದ್ನಲ್ವ, ನೀರು ಹಾಕಿದ್ದೀನಿ. ಇವಾಗ ಇದು ಆಗುತ್ತೆ, ಸಾಂಬಾರಿಗೂ ವಿಷಲ್ಗೆಲ್ಲ ಇಟ್ಕೋತೀನಿ. ಫ್ರೆಂಡ್ಸ್ ಆಲ್ಮೋಸ್ಟು ಸಾಂಬಾರೆಲ್ಲ ಆಯಿತು. ಇವಾಗ ವಿಸಲ್ಗೆ ಇಟ್ಟಿದ್ದೀನಿ. ಇನ್ನೇನು ವಿಸಲ್ ಆಗ್ತಾಯಿದೆ. ಇದು ಚಿಕನು ಸ್ವಲ್ಪ ಅದೇ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಲ್ವ, ಅದು ಸ್ವಲ್ಪ. ಆಮೇಲೆ ಕಿಚನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು. ಇವಾಗ ಸಾಂಬಾರೆಲ್ಲ ಮಾಡೋದ್ನಲ್ವ, ಹಾಗಾಗಿ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಬೇಕು. ಒಂದು ಸಿಂಕು ತುಂಬಿ ಪಾತ್ರೆ ಇದೆ, ಅದೆಲ್ಲ ವಾಶ್ ಮಾಡಬೇಕು. ಅದು ವಿಸಲ್ ಆಗುತ್ತೆ. ಸ್ವಲ್ಪ ರೈಸ್ಗೆ ಇಟ್ಬಿಡ್ತೀನಿ, ಮುದ್ದೆಗೂ ಇಟ್ಬಿಡ್ತೀನಿ. ಯಾಕಂದರೆ ಇನ್ನು ನನ್ನ ಮಗಳು ಬಂದಿಲ್ಲ. ಇವಾಗ 7:30 ಆಗಿದೆ ಟೈಮು. ಒಂದು 8:30 ಅಷ್ಟೊತ್ತಿಗೆ ನಾವು ಊಟ ಮಾಡ್ತೀವಲ್ವ, ಹಾಗಾಗಿ ಆಮೇಲೆ ರೈಸಿಗೆ ಇಟ್ಬಿಟ್ಟು ಒಂದೇ ಸಲ ಮುದ್ದೆ ಮಾಡ್ತೀನಿ. ಇವಾಗ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡ್ಕೊತೀನಿ. ನಿಮಗೆ ಎಷ್ಟು ಖಾರ ಬೇಕು ಆ ಥರ ಮಾಡ್ಕೊಳ್ಳಿ. ಇದು ಬಂದುಬಿಟ್ಟು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡಿದ್ದೀನಿ ಇವತ್ತು. ನೋಡೋಣ ಯಾವ ಥರ ಟೇಸ್ಟ್ ಆಗುತ್ತೆ. ನನ್ನ ಹಸ್ಬೆಂಡ್ಗೆ ಕೇಳಿಬಿಟ್ಟು ಮಾಡ್ತೀನಿ, ನೋಡೋಣ. ಗ್ರೇವಿ ಈ ಥರ ಮಾಡಿದ್ರೆ ಟೇಸ್ಟ್ ಆಗುತ್ತೆ. ನಾನು ಈ ಸಲ ಸಾಂಬಾರು ಮಾಡಿದ್ದೀನಲ್ವ, ಅದು ಹೇಗಾಗುತ್ತೆ ಏನು ಎತ್ತ ಅಂಥೇಳಿ ಆಮೇಲೆ ಊಟ ಮಾಡೋವಾಗಲೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಸರಿನಾ? ಇವಾಗೆಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ರೈಸು ಮುದ್ದೆ ಎಲ್ಲ ಮಾಡಿ ಆಮೇಲಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಫ್ರೆಂಡ್ಸ್ ಇವಾಗ ಸಂಜೆ ಆಗಿದೆ. ಸಂಜೆ ಅಂದರೆ ಇವತ್ತು ಬುಧವಾರ ಸಂಜೆ ಆಗಿದೆ. ಇವಾಗ ನಾನು ಬೆಡ್ರೂಮಲ್ಲಿದ್ದೀನಿ. ಎಲ್ಲ ಏನಂದರೆ ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡ್ತಾ ಇದ್ದೆ, ಯಾಕಂದರೆ ನಾಳೆ ಗುರುವಾರ ಅಲ್ವಾ. ನಮ್ಮ ಮನೇಲಿ ಏನು ಗೊತ್ತಾ ಫ್ರೆಂಡ್ಸ್, ಯಾರು ನೈಟು ಮಲಿಕೊಂಡ್ರೆ ಬೆಳಗ್ಗೆ ಎದ್ದರೆ ಇನ್ನು ನೈಟೇ ಬರೋದು. ನಾವು ಬೆಡ್ರೂಮಲ್ಲೆಲ್ಲ ಬರೋದು ಅದೆಲ್ಲ ನನ್ನ ಮಗಳು ಮಾಡಲ್ಲ. ನನ್ನ ಮಗಳು ಏನೋ ಬೆಡ್ರೂಮಲ್ಲಿ ಬರಲ್ಲ, ಹಾಗಾಗಿ ಗಲೀಜು ಆಗಲ್ಲ. ಬುಧವಾರ ತೆಗಿತೀನ, ಆಮೇಲೆ ಮಂಡೇ ಮಾರ್ನಿಂಗು, ಇಲ್ಲಾಂದರೆ ಸ್ಯಾಟರ್ಡೆ ನೈಟು. 4 ಡೇಸಿಗೆ ಒಂದ್ಸಲಿ, 4 ಡೇಸು ಆಗಲ್ಲ, ಗುರುವಾರ ಶುಕ್ರವಾರ ಶನಿವಾರ 3 ದಿವಸ ಆಗುತ್ತೆ. ಭಾನುವಾರ ನೈಟು ಮತ್ತೆ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡ್ತೀನಿ. ಆ ಥರ ಆಗಿರೋದ್ರಿಂದ ನಾಳೆ ಗುರುವಾರ ಅಲ್ವಾ, ಹಾಗಾಗಿ ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡ್ತಾಯಿದ್ದೆ. ಬೆಡ್ಶೀಟ್ ಚೇಂಜ್ ಮಾಡೋದಕ್ಕಿಂತ ತಗೋತಾ ಇದ್ದೆ ಪಿಲ್ಲೋ ತಗೋತಾ ಇದ್ದೆ. ಪಿಲ್ಲೋ ಕವರ್ಸ್ ಎಲ್ಲ ಚೇಂಜ್ ಮಾಡೋಣ, ಹಾಗೆ ನಿಮ್ಮ ಜೊತೆ ಮಾತಾಡೋಣ ಅಂದ್ಕೊಂಡೆ, ಹಾಗಾಗಿ ಅದು ಕೆಲಸ ಮಾಡ್ತಾಯಿದ್ದೀನಿ.
ಅಂದರೆ ನಾಳೆ ಗುರುವಾರ ಅಲ್ವಾ, ಪೂಜೆ ಎಲ್ಲ ಮಾಡಬೇಕಾಗಿರುತ್ತೆ. ಅದರಿಂದ ಮಿಷನ್ಗೆ ಬಟ್ಟೆ ಹಾಕಬೇಕಾಗಿತ್ತು ನಾನು. ಬುಧವಾರ ನೈಟು ಮಿಷನ್ಗೂ ಬಟ್ಟೆ ಹಾಕ್ಬಿಡ್ತೀನಿ. ಹಾಗಾಗಿ ಸ್ವಲ್ಪ ಬಟ್ಟೆ ಇತ್ತು. ಹ್ಯಾಂಡ್ ವಾಶುದು ಒಂದು ಸ್ವಲ್ಪ ಬಟ್ಟೆ ಇತ್ತು. ಹಾಗಾಗಿ ಹ್ಯಾಂಡ್ ವಾಶಿಗೆ ಎಲ್ಲನೂ ಸರ್ಪಲ್ಲಿ ನೆನೆ ಹಾಕಿಬಿಟ್ಟು ಬಂದಿದ್ದೀನಿ. ಒಂದು ಸ್ವಲ್ಪ ನನಗೆ ಅನ್ನೋದೇ ಆಗಿಬಿಟ್ಟಿದೆ. ಅನ್ಬಾರ್ದು ಅಂತೀನಿ, ಮತ್ತೆ ಹಾಗೆ ಅಂತ ಇದ್ದೀನಿ. ಏನಪ್ಪ ಅಂತ ಇದೆ ಅಂದರೆ ಎಲ್ಲ ಸರ್ಪಲ್ಲಿ ಡಿಪ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಅದು ಒಂದು ಸ್ವಲ್ಪ ವಾಶ್ ಮಾಡ್ತೀನಿ. ನೈಟು ಇವಾಗ 5 o'clock ಆಗಿದೆ ಅಷ್ಟೇ. ನನ್ನ ಮಗಳು ಬಂದುಬಿಟ್ಟು ಅಬ್ಬಕ್ಕ ಕ್ಲಾಸಿಗೆ ಹೋಗಿದ್ದಾಳೆ. ಅವಳಿಗೆ ಬಿಟ್ಬಿಟ್ಟು ಬಂದೆ, ಇವಾಗ ಜಸ್ಟು ಬಿಟ್ಬಿಟ್ಟು ಬಂದೆ. ಸರಿ, ನಾನು ವ್ಲಾಗು ಮಾಡಿಲ್ಲ. ಆಮೇಲೆ ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡೋಣ ಬಂದುಬಿಡ್ತಾ. ನಾನು ಎಷ್ಟೊತ್ತಿಂದ ನಾನು ವೀಡಿಯೋಸ್ ಮಾಡ್ತಾ ಇಲ್ಲ. ಬೆಳಗ್ಗೆಯಿಂದ ಮಾಡಿಲ್ಲಲ್ವ, ಇವತ್ತು ಬೆಳಗ್ಗೆಯಿಂದ ಯಾರೂ ನನಗೆ ಕಾಲ್ ಮಾಡಿಲ್ಲ. ಈಗ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ, ಆವಾಗಲೇ 2 ಸಲ ಕಾಲ್ ಬಂದಿದೆ. 2 ಸಲ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದೆ, ಆವಾಗಲೂ ಕಾಲ್ ಬಂತು. ವೀಡಿಯೋ ಕಟ್ಟಾಯಿತು. ಆಮೇಲೆ ಮತ್ತೆ ಇವಾಗ ಮಾತಾಡ್ತಾ ಇದ್ದೆ, ಮತ್ತೆ ಕಾಲ್ ಬಂತು, ವಿಡಿಯೋ ಕಟ್ಟಾಯಿತು. ಇದೇ ಥರ ಆಗುತ್ತೆ. ನಾನು ಯಾವಾಗ ವಿಡಿಯೋ ಮಾಡ್ತೀನೋ ಅವಾಗ ಬೇಕಂತೇನೆ ನನಗೆ ವೀಡಿಯೋಸ್ ಕಾಲ್ ಬರುತ್ತೆ. ಏನೋ ಹೇಳ್ತಾ ಇದ್ದೆ, ನಾನು ಹಿಂಗೆ ವೀಕೆಂಡಲ್ಲಿ ನಾನು ಈ ಥರ ಬೆಡ್ಶೀಟ್ಸ್ ಎಲ್ಲ ಹಾಕಿ ಎಲ್ಲ ಕ್ಲೀನಾಗಿ ಇಟ್ಕೊತೀನಿ ಅಂತ ಹೇಳ್ತಾ ಇದ್ದೀನಿ. ನಾನು ಚಿಕನ್ ಸಾಂಬಾರು ಮಾಡಿದ್ನಲ್ವಾ, ಸಾಂಬಾರಿದೆ, ಅಡುಗೆ ಏನೂ ಮಾಡೋಂಗಿಲ್ಲ. ಹಾಗಾಗಿ ಇವಾಗ ಬಂದುಬಿಟ್ಟು ಬಟ್ಟೆ ಎಲ್ಲ ಫೋಲ್ಡ್ ಮಾಡೋಣ, ಬಟ್ಟೆ ಎಲ್ಲ ವಾಶ್ ಮಾಡೋಣ. ಆಮೇಲೆ ಸ್ವಲ್ಪ ಬಟ್ಟೆ ಫೋಲ್ಡ್ ಮಾಡೋದಿತ್ತು, ಅದೆಲ್ಲ ಫೋಲ್ಡ್ ಮಾಡಿದೆ. ಆಮೇಲೆ ಬಟ್ಟೆ ಎಲ್ಲ ನೆನೆ ಹಾಕಿದ್ದೀನಿ, ಅದೇ ವಾಶ್ ಮಾಡಬೇಕು. ಒಂದು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು. ಕಿಚನ್ ಒಂದು ಸ್ವಲ್ಪ ಪಾತ್ರೆ ಇದೆ, ಅವೆಲ್ಲ ವಾಶ್ ಮಾಡಬೇಕು. ಅದೆಲ್ಲ ವಾಶ್ ಮಾಡಬೇಕು ಅಂತ ಇದೆ. ಆಮೇಲೆ ಅಡುಗೆ ಏನು ಮಾಡೋಂಗಿಲ್ಲ ಅಲ್ವಾ, ಹಾಗಾಗಿ ಮುದ್ದೆ ಒಂದು ಮಾಡಿದ್ರೆ ಊಟನೂ ಆಗುತ್ತೆ. ನೀವೆಲ್ಲ ಏನೇನು ಮಾಡಿದ್ದೀರಾ ಊಟ, ಅಡುಗೆ ಅಂಥೇಳಿ ಕಮೆಂಟ್ ಮಾಡಿ, ಸರಿನಾ? ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್, ಸಾರಿ. ಅಂದರೆ ಯಾವ ಥರ ಮಾಡಬೇಕು ಅಂಥೇಳಿ ತಲೆನೇ ಓಡ್ತಾಯಿಲ್ಲ. ಪ್ಲ್ಯಾನಿಂಗ್ಸ್ ಏನೂ ಬರ್ತಾಯಿಲ್ಲ ತಲೆಯಲ್ಲಿ. ಈ ಥರ ಮಾಡಬೇಕು ಅಂಥೇಳಿ ಪ್ಲ್ಯಾನೇ ತಲೆಯಲ್ಲೇ ಬರ್ತಾಯಿಲ್ಲ. ಹಾಗಾಗಿ ಸುಮ್ಮನೆ ರ್ಯಾಂಡಮ್ ಆಗಿ ವ್ಲಾಗ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಸರಿ ಫ್ರೆಂಡ್ಸ್, ಇವಾಗ ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡೋಣ ಬನ್ನಿ. ಬೇಗ ಹಾಕ್ಬಿಡ್ತೀನಿ. ಮಾತಾಡ್ಕೊಂಡು ಕೂತ್ಕೊಂಡ್ರೆ ಹಂಗೆ ಮಾತಾಡ್ತಾ ಇರ್ತೀನಿ. ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ಇಬ್ಬರು ಬಂದುಬಿಡ್ತಾರೆ. ಅವಳು ಬಂದುಬಿಡ್ತಾಳೆ. ನನ್ನ ಮಗಳು ನೋಡಿದ ತಕ್ಷಣ ವೀಡಿಯೋ ಮಾಡ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡ್ಬಿಡ್ತೀಯಾ ಅಂತ ಹೇಳ್ತಾಳೆ, ಕೆಲಸ ಏನೂ ಆಗಿಲ್ಲ ಅಂದರೆ. ಹಾಗಾಗಿ ಕೆಲಸ ಎಲ್ಲ ಮಾಡಿ ಆಮೇಲಿಂದ ಮತ್ತೆ ತೋರಿಸ್ತೀನಿ. ಇವಾಗೆಲ್ಲ ತೆಗ್ದಿದ್ದೀನಿ ನೋಡಿ, ಇಲ್ಲಿ ಎಲ್ಲ ಬೆಡ್ಶೀಟ್ಸ್ ಎಲ್ಲ ತೆಗ್ದು ಎಲ್ಲ ಕ್ಲೀನಾಗಿ ಇಟ್ಟಿದ್ದೀನಿ. ಇವಾಗ ಎಲ್ಲ ಫುಲ್ಲು ಕ್ಲೀನಾಗೆ ಒರೆಸ್ಬಿಡ್ತೀನಿ. ಒಂದು ಸ್ವಲ್ಪ ಒದ್ದೆ ಬಟ್ಟೆಯಲ್ಲಿ ಒಂದು ಸ್ವಲ್ಪ ಒರೆಸ್ತೀನಿ. ಸ್ವಲ್ಪ ಜೋರು ಫ್ಯಾನ್ ಹಾಕ್ತೀನಿ, ಪಿಲ್ಲೋ ಕವರ್ಸ್ ಎಲ್ಲ ಹಾಕ್ಕೊಂಬರ್ತೀನಿ. ಆಮೇಲೆ ಬೆಡ್ಶೀಟ್ಸ್ ಎಲ್ಲ ಹಾಕೋತೀನಿ. ಆಮೇಲಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಬೆಡ್ಶೀಟ್ ಎಲ್ಲನೂ ಚೇಂಜ್ ಮಾಡಿ ಈ ಥರ ಪಿಲ್ಲೋ ಸರಿಯಾಗಿಟ್ಟಿಲ್ಲ. ಸಾಕಾಗಿ ಹೋಗುತ್ತಪ್ಪ ಇಷ್ಟು ದೊಡ್ಡದು. ಅಲ್ಲೆಲ್ಲ ಸರಿ ಮಾಡಬೇಕಾ, ಅಲ್ಲೆಲ್ಲನೂ ನನ್ನ ಮಗಳು ಸರಿಯಾಗಿ ಮಲ್ಕೊಳ್ಳಲ್ವಾ. ಹಾಗಾಗಿ ಕ್ಲೀನಮ್ಗೆ ಎಲ್ಲ ಕಡೆನೂ ಬೆಡ್ಶೀಟ್ಸ್ ಹಾಕಬೇಕಾ, ಎಲ್ಲ ಕ್ಲೀನಮ್ಗೆ ಹಾಕಿದೆ. ಅದು ನನ್ನ ಮಗಳ ಗೊಂಬೆ, ಅವಳ ಈ ಕಡೆ ಇಟ್ಬಿಟ್ಟು ಮಲ್ಕೋತಾಳೆ, ಪರವಾಗಿಲ್ಲ ಅಂಥೇಳಿ ಆ ಕಡೆ ಇಟ್ಟಿದ್ದೀನಿ. ಇಷ್ಟ ಆಗಿತ್ತು. ಇವಾಗ ಬೆಡ್ರೂಮ್ ಎಲ್ಲ ಕ್ಲೀನಿಂಗ್ ಆಯಿತು. ಇವಾಗ ಕಿಚನ್ ಕ್ಲೀನಿಂಗ್ ಮಾಡಬೇಕು, ಅದೊಂದು ಕೆಲಸ ಇದೆ. ಮನೆ ಕಿಚನ್ ಕ್ಲೀನಿಂಗ್ ಮಾಡ್ಕೋತೀನಿ. ಆಮೇಲಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.